ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂತಹ ರೆಮಿಡೀಸು, ಸೊಲ್ಯೂಷನ್ಸು, ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಫಸ್ಟೇ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ, ಯಾಕಂದ್ರೆ ಕೇಳುವಂಥ ಪ್ರಶ್ನೆ ಕೇಳಬೇಕಾ ಬೇಡವಾ ಅಂತ ಗೊತ್ತಿಲ್ಲ. ಇನ್ನು ವಿಶೇಷವಾಗಿ ಶ್ರಾವಣ ಮಾಸ ಅಂತಂದ್ರೆ ನೀವಿರೋದೇ ಇಲ್ಲ, ಕೈಗೆ ಸಿಗೋದಿಲ್ಲ, ಹೊರಗಡೆ ಇರ್ತೀರ, ಅದೆಲ್ಲವೂ ಕೂಡ ಗೊತ್ತು. ಇನ್ನು ಅದರಲ್ಲೂ ಗುರುವಾರ ಶುಕ್ರವಾರದತ್ತು ಅಂತೂ ಇರೋದೇ ಇಲ್ಲ ನೀವು. ಸೊ ಎಲ್ಲಿರ್ತೀರಾ ಗುರುಗಳೇ ಈ ರೀತಿ ಒಂದು ಮಾಸಗಳಲ್ಲಿ? ಎಲ್ಲಿ ನೀವು ಸಿಗ್ತೀರಾ ಅನ್ನುವಂಥದ್ದು, ಯಾಕಂದ್ರೆ ನೀವು ಕೇಳಬೇಕಾ ನಂಗೆ ಕೇಳಬಾರ್ದ ಫಸ್ಟೇ ಗೊತ್ತಿಲ್ಲ, ಅದಕ್ಕೆ ಎಲ್ಲಿ ಆದರೂ ಕೂಡ ಒಂದು ಕುತೂಹಲ ಗುರುಗಳೇ ತಿಳ್ಕೊಳ್ಳೋ ಅಂಥದ್ದು. ಸೊ ಈ ಶ್ರಾವಣ ಮಾಸ ಆಗಿರ್ಬೋದು, ಶುಕ್ರವಾರ ದಿನಗಳಲ್ಲಿ ಸಾಮಾನ್ಯವಾಗಿ ನೀವು ಇರೋದಿಲ್ಲ ಮನೆಯಲ್ಲಿ ಅಥವಾ ಕಾಣಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಸೊ ಬೇರೆಯವರಿಂದ ಅಂತೂ ನಂಗೆ ಗೊತ್ತಾಗಲಿಲ್ಲ ಉತ್ತರ, ಅದಕ್ಕೆ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಗುರುಗಳೇ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗಿರ್ತೀರಾ ಗುರುಗಳೇ? ಹೇಗೆ? ಸಾಮಾನ್ಯ ಕ್ಷೇತ್ರಗಳಲ್ಲೇ ಇರ್ತೀನಿ ನಾನು. ಈ ಚಾತುರ್ಮಾಸಗಳು ಅಂತ ಬಂದಾಗ ಆ ವ್ರತಗಳಿಗೆ ಸಂಬಂಧಪಟ್ಟದ್ದು ನೋಡಿ. ಇವತ್ತು ನೀವೇನು ಕೇಳಿದ್ದೀರೋ, ಕಾಶಿಯಿಂದ ಒಬ್ಬ ಗುರುಗಳು, ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟ ಕಾಶಿಯ ಗುರುಗಳು ನನ್ನನ್ನು ಈ ಕೇದಾರ, ಬದ್ರಿನಾಥ ಇದು ಮುಗಿಸ್ಕೊಂಡು ಹೋಗೋವಾಗ ನಾವು ಕಾಶಿಯಲ್ಲಿ ಭೇಟಿಯಾದಾಗ ಇದೆಲ್ಲ ಮಾತಾಡಿದ್ವಿ. ಹರಿದ್ವಾರಕ್ಕೆ ಹೋಗೋವಾಗ ನೀವು ಬರಬೇಕು ಅಂತ ಅಂದಿದ್ರು. ಅವರು ನನಗೊಂದು ಬಿರುದನ್ನು ಕೂಡ ಕೊಟ್ಟಿದ್ರು. ನೀವು ವಿಷ್ಣುದತ್ತ ಅಲ್ಲ, ನೀವು ಯಜ್ಞದತ್ತ ಅಂತ ಕರೆದ. ವಿಷ್ಣುವ ಯಜ್ಞ ಅಂತ ಕರೆದ ಬಿಟ್ಟು ಒಂದು ಶ್ಲೋಕವನ್ನು ಹೇಳಿ ಅವರು ನನಗೆ, ಯಾಕಂದ್ರೆ ನೀವು ಪ್ರತಿನಿತ್ಯ ಯಜ್ಞಗಳನ್ನು ಹೆಚ್ಚಿಗೆ ಮಾಡ್ತಿರ್ತೀರಿ, ಯಜ್ಞ ದೀಕ್ಷೆಯಲ್ಲಿ ಯಾವಾಗಲೂ ಇರ್ತೀರಿ, ಭಾಳ ಚೆನ್ನಾಗಿ ನಾನು ಖುಷಿ ಕೊಡುವಂಥದ್ದು. ನನ್ನ ನೇಮು ಕೂಡ ಯಜ್ಞದತ್ತ ಅಂತಲೇ ಕೂಡ ಮಾಡ್ಕೊಂಡಿದ್ದಾರೆ, ಅವರು ಸೇವ್ ಮಾಡ್ಕೊಂಡಿದ್ದಾರೆ. ಹರಿದ್ವಾರಕ್ಕೆ ನನ್ನನ್ನು ಕರೆದಿದ್ದಾರೆ. ಇದು ನಾನು ಹೇಗೆ ಹೇಳೋದು, ಹರಿದ್ವಾರದಲ್ಲಿ ಕೆಲವೊಂದು ಪ್ರಾಂತ್ಯದ, ಈಗ ಶೃಂಗೇರಿಯಿಂದ ಆಗಿರಬಹುದು, ಆಮೇಲೆ ಕಾಶ್ಮೀರ್ ಅಲ್ಲಿನ ಕೆಲವರು ಆಗಿರಬಹುದು, ಈ ತಂಜಾವೂರಲ್ಲಿ ವೇದಾಧ್ಯಯನ ಮಾಡಿರ್ತಕ್ಕಂಥ ಕೆಲವು ಶಿಷ್ಯರು ಎಲ್ಲರೂ ಕೂಡ ಕುಳಿತುಕೊಂಡು ಈ ಋಗ್ವೇದ, ಯಜುರ್ವೇದ, ಈ ವೇದಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಇರುತ್ತೆ. ಅಲ್ಲಂತ ಅನುಷ್ಠಾನ ಇಟ್ಕೊಂಡಿರ್ತಾರೆ. ಹೀಗೆ ಈ ಶ್ರಾವಣ ಮಾಸದಲ್ಲಿ ತಿರುಪತಿನಲ್ಲಿ ನಾನೇ ಕಲ್ಯಾಣ ಸಮಾಟಕ್ಕೆ ಹೋಗ್ತೇನೆ ಶನಿವಾರ, ಅಲ್ಲಿ ಹಾಗೆ ಉಳ್ಕೊಳ್ಳುವಂಥದ್ದು. ಇನ್ನು ಹೊರಗಡೆ ನಾನು ಶುಕ್ರವಾರ ಇರುವಂಥದ್ದು ಮೇಜರ್ ಆಗಿ. ಈಗ ನೋಡಿ, ಮೊನ್ನೆ ಶುಕ್ರವಾರ ಎಲ್ಲ ಕೂಡ ನಾನು ಶೃಂಗೇರಿಯಲ್ಲಿ ಇರಬೇಕಾಯಿತು. ಕಾರಣ ಏನು ಅಂತಂದರೆ, ನನ್ನ ಭಕ್ತರು ಕೆಲವರು ಇರ್ತಾರೆ ನನಗೆ ಸಂಬಂಧಪಟ್ಟವರು. ನಾನು ಪ್ರಾತಃ ಕಾಲದಲ್ಲಿ ಏನು ಪೂಜೆ ಅಂಡ್ ಪಾರಾಯಣ ಅದನ್ನು ಮಾಡ್ತೀನೋ, ಬಹುಶಃ ಅದೊಂದು 300 ವರ್ಷ ಇತಿಹಾಸ ಇರತಕ್ಕಂತಹದ್ದು. ಅಲ್ಲಿಂದ ಪೂಜೆ ಮಾಡ್ಕೊಂಡು ನಮ್ಮ ಪೂರ್ವಿಕರು ಬಂದಿರೋದ್ರ ಜೊತೆಗೆ ಆಮೇಲೆ ಕೆಲವೊಂದು ಮಠಾಧಿಪತಿಗಳು ಪೂಜೆ ಮಾಡಿಕೊಂಡಿದ್ದು, ಇನ್ನು ಮೇಲೆ ನನ್ನ ಕೈಲಾಗಲ್ಲಪ್ಪ, ಇದು ನೀನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಸಾಲಿಗ್ರಾಮ ಕೊಟ್ಟಿರ್ತಾರೆ ನನಗೆ ಅವರು. ಆ ಸಾಲಿಗ್ರಾಮ ಅವರು 3 ತಲೆಮಾರು ಮಾಡಿ ನನಗೆ ಕೊಟ್ಟಿರ್ತಾರೆ. ಅದನ್ನು ಮತ್ತೆ ನಾನು ಕಂಟಿನ್ಯೂ ಮಾಡ್ತಿರ್ತೇನೆ. ಇದನ್ನು ಕೆಲವರು ನನ್ನ ಸಮ್ಮುಖದಲ್ಲಿ 15-20 ವರ್ಷಗಳ ಹಿಂದೆ ಏನು ನೋಡಿರ್ತಾರೋ, ಏನು ಬಂದಿರ್ತಾರೋ ಅವರುಗಳಿಗೆ ಇದು ಗೊತ್ತಿರುತ್ತೆ. ಗುರುಗಳ ನಮ್ಮ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡಿಕೊಡ್ಬೋದಾ, ಒಂದು ಅಭಿಷೇಕವನ್ನು ಮಾಡ್ಬೋದಾ ಅಂತ ಕೇಳಿದಾಗ ಅವರಿಗೆ ಸಾಧ್ಯವಾದಷ್ಟು ಶುಕ್ರವಾರವೇ ತಿಳಿಸಿರ್ತೇನೆ. ಆ ಶುಕ್ರವಾರ ಪ್ರಾತಃ ಕಾಲಕ್ಕೆ ಅದು ನಾನು ಇಲ್ಲಿ ಅನುಷ್ಠಾನ ಏನು ಮಾಡಬೇಕಾಗಿದ್ದ ಪದ್ಧತಿ ಇರ್ತೋ ಅಲ್ಲಿ ನಾನೇ ಹೋಗಿ ಮಾಡ್ತೇನೆ. ಅಲ್ಲಿ ಯಾವುದ್ಯಾವುದೋ ಪೂಜೆಗೆ ಅದಕ್ಕೆ ಶಿಷ್ಯರ ಕಳಿಸ್ಕೊಡ್ತೇನೆ. ಬಟ್ ಇಲ್ಲಿ ನಾನೇ ಮಾಡೋದಾದ್ದರಿಂದ ಅದು ಎಷ್ಟು ದೂರವಾದರೂ ಸರಿಯೇ. ಆಮೇಲೆ ಇದಕ್ಕೆ ಮೊದಲು ಸೇಲಮ್ಮಲ್ಲಿ ಗೊತ್ತಿರೋಂಥ ಒಬ್ಬರೇ ಇದು ಈ ಒಂದು 20 ವರ್ಷಗಳಿಂದ ಏನೋ ಭಕ್ತರು ಇರ್ತಾರಲ್ಲ ಅವ್ರಿಗಾಗಿನೇ ಈ ಶುಕ್ರವಾರ ಮೀಸಲು. ಸೊ ಭಕ್ತಾದಿಗಳು ಶುಕ್ರವಾರಗಳಿಗೆ ಸಂಬಂಧಪಟ್ಟಾಗ ಏನ್ ಕೇಳ್ತಿರೋ ಅವರಿಗಾಗಿ ಈ ಶುಕ್ರವಾರ ಮೀಸಲು.
ಇದು ನಾನು ನಮ್ಮ ಇತ್ತೀಚೆಗೆ ನೋಡುವಂಥವ್ರಿಗೆ ಹೇಳಿದ್ರೆ ಏನು ಅರ್ಥ ಆಗಲ್ಲ ಇದು. ಹೌದು. ನನ್ನ ಒಡನಾಟದಲ್ಲಿ 20 ವರ್ಷಗಳು ಇದ್ರಲ್ಲ, ಅವ್ರಿಗೆ ನಾನು ಪೂರ್ಣ ಅರ್ಥ ಆಗಿರ್ತೇನೆ. ಅದಕ್ಕಾಗಿ ಅದೊಂದು ಅದ್ಭುತವಾದದ್ದು, ಅದೊಂದು ವಿಶೇಷವಾದದ್ದು. ಆ 2 ತಾಸು ಏನು ಪಾರಾಯಣ ಅಭಿಷೇಕ ಅದು ಇರುತ್ತೋ, ಅವರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರ ಕೈಯಲ್ಲೂ ಕೂಡ ಅದೊಂದು ಏಕಾರತಿ, ಪಂಚಾರತಿ, ರಥಾರತಿ ಎಲ್ಲ ಕೂಡ ಅವ್ರ ಕೈಯಲ್ಲೇ ಮಾಡಿಸಿದಾಗ ಇನ್ನು ಅಲ್ಲಿಗೆ ಹರಿದಾಸರ ಸಂಘ ದೊರಕಿತು ಎನಗಗ ಇನ್ನೇನಿನ್ನೇನು ಉಪದೇಶ. ಆ ಭಕ್ತಾದಿಗಳು ಮಾತ್ರ ಲಕ್ಕಿ ಗುರುಗಳೇ, ಇನ್ನು ನೋಡ್ತಾ ಇರುವಂತ ಭಕ್ತಾದಿಗಳು ಕೂಡ ನಮ್ಮನೆಗೂ ಬಂದು ಏನಾದ್ರೂ ಗುರುಗಳ ಅಭಿಷೇಕ ಮಾಡೋದು. ಹೇಗೆ ಅಂದ್ರೆ ಅದೀಗ ನಾನು ಹೇಳಿದೆ, ಅವರಿಗೆ ನಾನು ಅದಕ್ಕೆ ರೆಮಿಡಿ ಕೊಡ್ತಾ ಇರ್ತೇನೆ, ಅದೆಲ್ಲ ಮಾಡ್ಕೊಳ್ತಿರ್ತಾರೆ. ಈ ಏನು ತರಿಸುತ್ತೆ ಅಂತಂದ್ರೆ ಅವರಿಗೆ ಅಂತ ಆಪ್ಯಾಯತೆ ಇದ್ದು ಗೊತ್ತಿರೋವಂಥದ್ದು. ಆಮೇಲೆ ಇಲ್ಲಿ ನೀವು ಕೇಳಿದಾಗ ಹೋಗಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದರೆ, ನನಗೆ 20 ವರ್ಷ ಗೊತ್ತಿರೋರಿದ್ದಾರೆ, ಬಹುಶಃ ಈ ಪ್ರಕೃತಿಯಲ್ಲಿ ಕೆಲವೊಂದು ವೈಪರೀತ್ಯಗಳಾಗ್ತವೆ. ಹಾಗೆ ಒಂದು ಹೆಣ್ಣು ಮಗು ಋತುಮತಿ ಆಗ್ಬೇಕಾದ್ರೆ 27 ದಿನ ಕಳೆದು ಮತ್ತೆ 28 ದಿನ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಈ ಪ್ರಕೃತಿ ಇರ್ತಕ್ಕಂಥ 27 ನಕ್ಷತ್ರಗಳಿಗೂ ಆ ಒಂದು ಗರ್ಭಸಂಚಯನಕ್ಕೂ ಒಂದು ರಿಲೇಟೆಡ್ ಇದೆ. ಅದೊಂದು ವರ್ಚುವಲ್ ಪವರ್. ಅದು ಆ ವರ್ಚುವಲ್ ಪವರ್ ಅನ್ನು ರಿಸೀವ್ ಮಾಡ್ಕೊಳ್ತಕ್ಕ ದಿನ ನಾನು ಆಯ್ಕೆ ಮಾಡಿರ್ತೀನಿ. ಅದೇ ಈಗ ನಾನು ಇವ್ರಿಗೆ 27 ದಿನ ಇವರು ಸಂಪೂರ್ಣವಾಗಿ ಅವರ ಮನೆಯಲ್ಲಿ ಏನು ಮಾಡ್ತಾರೆ, ಅವರು ತಿನ್ನೋ ಅಡುಗೆ ಅದು ಮಾಡಿರಬಾರ್ದು. ನಾನು ಹೋಗ್ಬೇಕು ಅಂದರೆ ಅವ್ರು ನಾನ್ ವೆಜ್ ಅನ್ನು ಮಾಡ್ತಾರಲ್ಲ, ಅದು 27 ದಿನಗಳ ಹಿಂದೆ ವರ್ಜೆ ಮಾಡಿರಬೇಕು. ಯಾರು ಮಾಡ್ತಾರೆ? ಅದೇ ನನಗೆ ಗೊತ್ತಿರೋಂಥ 20 ವರ್ಷಗಳಿಂದ ನನ್ನ ಕುಟುಂಬಗಳಿದಾವಲ್ಲ, ಅವ್ರಿಗೆ ಗೊತ್ತಿದೆ, ಅಂಡರ್ಸ್ಟುಡ್ ಇದು. ಅದು ಅವರಿಗೆ. ಆಮೇಲೆ ಅವರ ಮಕ್ಕಳದೊಂದು ಬರ್ಡೇ ದಿನವೋ ಅಥವಾ ಅವ್ರಿಗೊಂದು ವಿವಾಹ ವಾರ್ಷಿಕೋತ್ಸವದ ದಿನವೋ ಈ ರೀತಿ ಒಂದು ವಿಶೇಷ ದಿನ ಆಯ್ಕೆ ಮಾಡ್ಕೊಂಡಿರ್ತೀನಿ. ಅದರಲ್ಲೂ ಶುಕ್ರವಾರವೇ, ಬೇರೆ ದಿನ ಸಾಧ್ಯವೇ ಇಲ್ಲ, ಬೇರೆ ದಿನ ಸಾಧ್ಯವೇ ಇಲ್ಲ. ಅವರಿಗೆ ಮಹಾಲಕ್ಷ್ಮಿಯ ಕಳಕಳಿ ಇರ್ತಕ್ಕಂತಹದ್ದು ಅದೇ. ಆದ್ದರಿಂದ ಈ ವಿಶೇಷತೆಯನ್ನು ಕೊಡ್ತಕ್ಕಂತಹದ್ದು ಈ ಗ್ರಹಗತಿಗಳ ದೋಷಗಳಾಗಿರಬಹುದು, ಈ ಸೂರ್ಯ, ಚಂದ್ರ, ಮಂಗಳ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು, ಕೇತು, ಇನ್ನು ಜಾತಕಾದಿ ಏನೇನು ದೋಷಗಳು ಅಂತ ಇರ್ತಾವೋ ಅವೆಲ್ಲದಕ್ಕೂ ಒಂದು ಇತಿಶ್ರೀ ಇಡಬೇಕಾದ್ರೆ ಇದೊಂದು ಒಂದು ಇತಿಹಾಸದ ಪುಟಗಳಲ್ಲಿ ಅದೊಂದು ಉಳಿದೋಗ್ತಕ್ಕಂಥದ್ದು. ಅವರ ಶ್ರೇಯಸ್ಸು ಏನಿದೆಯೋ, ಅವರು ಕೇಳ್ಕೊಳ್ಳೋದೇನಿದೆಯೋ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಉಳಿದೋಗ್ಬೇಕು ಅನ್ನೋದಾದರೆ ಈ ಪೂಜೆಯನ್ನು ಅವರ ಮಕ್ಕಳ, ಅವರ ಕುಟುಂಬಸ್ಥರ, ಅವರ ವಂಶಸ್ಥರಿಗೆ ಯಾವ ರೀತಿಯಾಗಿ ಅವರು ಸಂಪಾದನೆ ಮಾಡೋದು ಉಳ್ಕೊಂಡಿರುತ್ತೋ ಇದು ಹಾಗೆ ಉಳ್ಕೊಂಡಿರುತ್ತೆ. ಅಂತಹ ಪ್ರತಿಫಲ ಸಿಗೋದಿರುತ್ತೆ. ಖಂಡಿತವಾಗ್ಲೂ ಗುರುಗಳೇ. ಸೊ ಶ್ರಾವಣ ಮಾಸದಲ್ಲಿ ಏನ್ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಂಡ್ವಿ. ಅದ್ರ ಜೊತೆನಲ್ಲಿ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಈ ನವಗ್ರಹ ಪೂಜೆಗಳು ಹೇಳಿದ್ರಿ, ಸೂರ್ಯ, ಚಂದ್ರ, ರಾಹು, ಬುಧ, ಇದು ಒಂದು ಪೂಜೆ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತ ಸಕಲ ದೋಷಗಳು ಕೂಡ ನಿವಾರಣೆ ಆಗತ್ತಾ ಗುರುಗಳೇ? ಹೇಗೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಮತ್ತೆ ಇದೇನು ಅಂದ್ರೆ ನವಗ್ರಹಗಳು ವಾಸ್ತುವಿನದ್ದು, ಈ ನಕ್ಷತ್ರದ್ದು ಯಾರು ನಿಮಗೆ ಯಾವ ದೋಷವನ್ನ ಹೇಳಿರುತ್ತಾರೋ, ಒಂದು ಉದಾಹರಣೆ ಕೊಡ್ತೀನಿ. ನೀವೊಂದು ಕಾರ್ಪೆಟ್ ಮೇಲೆ ಯಾವುದೋ ಒಂದು ಚಾಪೆ ಅಥವಾ ಯಾವುದೋ ಒಂದು ರೆಡ್ ಕಾರ್ಪೆಟ್, ನಿಮ್ಮ ಮನೇಲಿ ಇರತಕ್ಕಂಥದ್ದು ಒಂದು ಕಾರ್ಪೆಟ್ ಮೇಲೆ ಕುಳಿತುಕೊಂಡಿದ್ದೀನಿ. ಅಲ್ಲಿ ಎಲ್ಲ ವಸ್ತುಗಳಿದ್ದಾವೆ. ಒಂದು ಕಡೆ ಹಣ ಇದೆ, ಇನ್ನೊಂದು ಕಡೆ ಬಂಗಾರ ಇದೆ, ಇನ್ನೊಂದು ಕಡೆ ತಟ್ಟೆ ಇದೆ, ಮತ್ತೊಂದು ಕಡೆ ಔಷಧಿ ಇದೆ. ಸುಮಾರು ಅಂತಂದ್ರೆ ಒಂದು 20-30 ಐಟಮ್ಸ್ ಇದೆ. ನೀವು ಇಲ್ಲಿಂದ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದು ಒಂದೊಂದೇ ತಗೊಂಡು ಬರಬೇಕು. ನಿಮ್ಗೆ ಯಾವ್ದು ಬೇಕೋ ಅದು ಒಂದೊಂದೇ ತೆಗೆದುಕೊಂಡು ಬರಬಹುದು. ಕುಳಿತುಕೊಂಡಿದ್ದ ಜಾಗದಲ್ಲೇ ಅವೆಲ್ಲವೂ ಪಡ್ಕೊಳ್ಬೇಕಾದ್ರೆ ಆ ಮ್ಯಾಟ್ ಎಳೆದ್ರೆ ಎಲ್ಲ ಬರ್ತವೆ. ಹೌದು, ಎಲ್ಲ ಬರ್ತವೆ. ಆ ಮ್ಯಾಟ್ ಎಳೆದ ಬಿಟ್ರೆ ಅಷ್ಟೂ ಥಿಂಗ್ಸ್ ನಿಮಗೆ ಬೇಕಾದ್ರೆ ಎಲ್ಲವೂ ಕೂಡ ಬರ್ತವೆ. ನೀವು ಪ್ರತಿಯೊಂದು ಒಂದೊಂದ್ಸಲ ಹೋಗಿ ಬರೋದು ತಪ್ಪತ್ತೆ, ಅಷ್ಟೂ ಬರ್ತವೆ. ಈ ಒಂದು ಅಭಿಷೇಕ ಮಾಡಿದ್ರೆ ಅಷ್ಟೂ ನಿಮ್ಮ ಬಳಿ ಬಂದ ಹಾಗೆ ಅಂತ ಅದ್ಭುತಗಳು ಇರುತ್ತವೆ. ಖಂಡಿತ ಗುರುಗಳು. ಎಲ್ಲೋ ಒಂದು ಕೂಡ ನೀವು ಕೊಡುವಂತ ಉದಾಹರಣೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಮಿಡಿಯೇಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಸೊ ಅಂತ ಸರಳವಾಗಿರುವಂತ ಉದಾಹರಣೆ ಕೊಟ್ಟು ನಮ್ಗೆ ವಿಚಾರಗಳನ್ನ ಅರ್ಥ ಮಾಡಿಸ್ತೀರಾ ಗುರುಗಳೇ. ಅಂಡ್ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಪ್ರಾರಂಭದಲ್ಲಿ ನಾನು ಕೇಳಿದಾಗ ಸ್ವಲ್ಪ ನನ್ಗೆ ಆತಂಕ, ಭಯ ಇತ್ತು, ಏನಪ್ಪಾ ಹೀಗೆ ಕೇಳ್ತಾ ಇದಾರೆ ಅಂತ ನೀವು ಭಾವಿಸ್ತೀರಾ ಅಂತ. ಬಟ್ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ತಿಳಿಸ್ಕೊಟ್ರಿ. ಇನ್ನು ನಾವು ಈ ರಾಹುಕೇತು ಶನಿ ಪೂಜೆ ಮಾಡೋದ್ರಿಂದ ಯಾವ ರೀತಿ ನಮ್ಮಲ್ಲಿರುವಂತಹ ಸಕಲ ದೋಷಗಳ ನಿವಾರಣೆ ಆಗತ್ತೆ ಅನ್ನೋದಕ್ಕೆ ಉದಾಹರಣೆ ಸಮೇತ ನಮಗೆ ಉತ್ತರವನ್ನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.